ಕೇರಳದ ಕೋಝಿಕೋಡ್ಗೆ ಸೇರಿದ ರಾಹುಲ್ ಪಿ ಗೋಪಾಲ್ ಅನ್ನೋ ಇವನು ಜರ್ಮನಿಯಲ್ಲಿ ಏರೋನಾಟಿಕಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದ. ಓದಿನಲ್ಲಿ ಚುರುಕಾಗಿದ್ದ ಇವನು ಜರ್ಮನಿಯಲ್ಲೇ ವಾಸವಾಗಿದ್ದ. ಒಳ್ಳೆ ಸಂಬಳದ ಜೊತೆಗೆ ಇವನು ಕೆಲಸ ಮಾಡ್ತಿದ್ದ ಕಂಪನಿಯೇ ಇವನಿಗೆ ಎಲ್ಲ ಸವಲತ್ತುಗಳನ್ನ ಕಲ್ಪಿಸಿಕೊಟ್ಟಿತ್ತು. ಹೀಗಿದ್ದಾಗಲೇ 2024 ಮಾರ್ಚ್ನಲ್ಲಿ ಮದುವೆಯಾಗಬೇಕು ಅಂತ ಭಾರತಕ್ಕೆ ಬಂದಿದ್ದ. ಹೀಗೆ ಬಂದವನಿಗೆ ನೇಹಾ ಅನ್ನೋ ಯುವತಿಯ ಜೊತೆ ಮದುವೆ ನಿಶ್ಚಯವಾಗಿತ್ತು. ಈಕೆ ಸಹ ದೊಡ್ಡ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ಲು. ದೂರದ ಬಂಧುಗಳ ಮೂಲಕ ಇವರಿಬ್ಬರಿಗೂ ಮದುವೆ ನಿಶ್ಚಯವಾಗಿತ್ತು. ಆದ್ರೆ ರಾಹುಲ್ ಕುಟುಂಬದ ಬಗ್ಗೆ ಯಾರೊಬ್ಬರಿಗೂ ಗೊತ್ತಿರಲಿಲ್ಲ. ಯಾಕಂದ್ರೆ ಇವನ ಕುಟುಂಬವೇ ಒಂದು ದೊಡ್ಡ ಫ್ರಾಡ್ ಕುಟುಂಬವಾಗಿತ್ತು. ಆದ್ರೆ ಇದ್ಯಾವುದು ಗೊತ್ತಿಲ್ಲದ ನೇಹಾ ಕುಟುಂಬಸ್ಥರು 250 ಗ್ರಾಂ ಚಿನ್ನದ ಜೊತೆಗೆ 25 ಲಕ್ಷ ಹಣವನ್ನ ವರದಕ್ಷಿಣೆಯಾಗಿ ಕೊಟ್ಟು 2024 ಮೇ 5ರಂದು ಗುರುವಾಯೂರು ದೇವಾಲಯದಲ್ಲಿ ಗ್ರ್ಯಾಂಡ್ ಆಗಿ ಮದುವೆ ಮಾಡಿದ್ರು. ಮೊದಲಿಗೆ ನೇಹಾ ನೋಡೋಕೆ ಚೆನ್ನಾಗಿ ಇದ್ದಿದ್ರಿಂದ ವರದಕ್ಷಿಣೆ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ, ಅದೆಲ್ಲ ಏನು ಬೇಡ ಅಂತ ಹೇಳಿ ಮದುವೆಗೆ ಮುಂದಾಗಿದ್ರು. ನಂತರದ ಮಾತುಕತೆಯಲ್ಲಿ ವರದಕ್ಷಿಣೆ ವರೋಪಚಾರ ಅಂತ ಡಿಮ್ಯಾಂಡ್ ಮಾಡೋಕೆ ಶುರು ಮಾಡಿದ್ರು. ಮದುವೆ ಕಾರ್ಯಗಳೆಲ್ಲ ಮುಗಿದಿದ್ವು. ಬಳಿಕ ಮೇ 7ರಂದು ಮೊದಲ ರಾತ್ರಿಯ ಶುಭಗಳಿಗೆಗಳನ್ನ ದೊಡ್ಡವರೆಲ್ಲ ಸೇರ್ಕೊಂಡು ನಿಶ್ಚಯಿಸಿದ್ರು. ಮೊದಲ ರಾತ್ರಿಯ ಮಧುರ ಕ್ಷಣಗಳನ್ನ ನೇಹಾ ಗಂಡನ ಮನೆಯಲ್ಲಿ ಕಳೆದಿದ್ಲು. 5 ದಿನಗಳವರೆಗೂ ಗಂಡ ನೇಹಾನ ಹರಿದು ಮುಕ್ಕಿದ್ದ. 6ನೇ ದಿನ ನೇಹಾ ಗಂಡನ ಜೊತೆಗೆ ತನ್ನ ತವರು ಮನೆಗೆ ಬರಬೇಕಿತ್ತು. ಮೇ 13ರಂದು ರಾಹುಲ್ ಕುಟುಂಬದವರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇದೊಂದು ಕಾರ್ಯಕ್ರಮ ಮುಗಿದ್ರೆ ಅಲ್ಲಿಗೆ ಮದುವೆ ಕಾರ್ಯಗಳು ಸಮಾಪ್ತಿಯಾದಂತೆ. ಇದಾದ ನಂತರ ನೇಹಾನ ಮತ್ತೆ ತನ್ನ ಅತ್ತೆ ಮನೆಗೆ ಕಳಿಸಿದ್ರೆ ಅಲ್ಲಿಗೆ ಎಲ್ಲವೂ ಭರಾಕಾಸ್ತಾಗ್ತಿತ್ತು. ಇದಕ್ಕಾಗಿ ಮೇ 12ರಂದೇ ನೇಹಾ ಹಾಗೂ ಅಳಿಯ ರಾಹುಲ್ನ ಕರ್ಕೊಂಡು ಹೋಗೋಕೆ ಅಂತ ಈಕೆಯ ಪೋಷಕರು ರಾಹುಲ್ ಮನೆಗೆ ಬಂದಿದ್ರು. ಹೀಗೆ ಬಂದವರು ನೇಹಾನ ನೋಡ್ತಿದ್ದಂತೆ ಶಾಕ್ ಆಗಿ ಹೋಗಿದ್ರು. ಯಾಕಂದ್ರೆ ನೇಹಾ ಕಣ್ಣು ಊದ್ಕೊಂಡಿತ್ತು, ತುಟಿ ಒಡೆದು ಹೋಗಿತ್ತು, ಕತ್ತಿನ ಸುತ್ತ ಗಾಯಗಳಾಗಿದ್ವು, ಕೈ ಹಾಗೂ ಕಾಲಿನ ಮೇಲೆ ಪರಿಚಿದ ಗಾಯಗಳಾಗಿದ್ವು. ಇದನ್ನೆಲ್ಲ ನೋಡ್ತಿದ್ದಂತೆ ನೇಹಾ ತಂದೆ ತಾಯಿಯ ಜೊತೆಗೆ ಬಂಧುಗಳೆಲ್ಲ ಶಾಕ್ ಆಗಿ ಹೋಗಿದ್ರು. ಆಗ ಮಗಳನ್ನ ಏನಾಯ್ತು ಅಂತ ಕೇಳಿದ್ದಕ್ಕೆ ಮೊದಲಿಗೆ ನಡೆದ ಘಟನೆಯನ್ನ ವಿವರಿಸೋಕೆ ಹಿಂದೇಟು ಹಾಕಿದ್ಲು. ಆಗ ನೇಹಾ ತಾಯಿ ಪ್ರತ್ಯೇಕವಾಗಿ ಇವಳನ್ನ ಕರ್ಕೊಂಡು ಹೋಗಿ ವಿಚಾರಿಸಿದ್ದಕ್ಕೆ ಏನು ನಡೀತು ಅನ್ನೋದನ್ನ ನೇಹಾ ಎಳೆಯಾಗಿ ಬಾಯಿ ಬಿಟ್ಟಿದ್ಲು. ಕಳೆದ 5 ದಿನದಿಂದ ರಾಹುಲ್ ಜೊತೆ ನಿರಂತರವಾಗಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗ್ತಿದ್ದೆ. ಕೆಲಸ ಮುಗಿತಿದ್ದಂತೆ ಅವನು ನನ್ನ ಮೇಲೆ ಹಲ್ಲೆ ಮಾಡ್ತಿದ್ದ. ವರದಕ್ಷಿಣೆ ವಿಚಾರವಾಗಿ ನನಗೆ ಹೊಡೆದ. ಕಾರ್ ಬೇಕು ಅಂತ ಗಲಾಟೆ ತೆಗೆದಿದ್ದ. ನಿನಗೆ ಯಾರ ಜೊತೆಗಾದ್ರೂ ಅಫೇರ್ ಇದೆಯಾ ಅಂತ ಹೇಳಿ ಚಾರ್ಜಿಂಗ್ ಕೇಬಲ್ ನಿಂದ ನನ್ನ ಕುತ್ತಿಗೆಗೆ ಬಿಗಿದಿದ್ದ. ನಿನ್ನ ಸಾಯಿಸಿ ಬಿಡ್ತೀನಿ ಅಂತ ಗಟ್ಟಿಯಾಗಿ ವೈರ್ನ ಬಿಗಿದಿದ್ದ. ಆಗ ರಾಹುಲ್ ತಂದೆ ತಾಯಿ ಬಂದು ಅವನನ್ನ ತಡೆದಿದ್ರು ಅಂತ ನೇಹಾ ಕಣ್ಣೀರು ಹಾಕ್ತಾ ನಡೆದ ಘಟನೆಯನ್ನ ತಾಯಿಯ ಮುಂದೆ ವಿವರಿಸಿದ್ಲು. ಆಗ ನೇಹಾ ತಂದೆ ತಾಯಿ ಅಳಿಯನ ವಿರುದ್ಧ ರೊಚ್ಚಿಗೆದ್ದಿದ್ರು. 26 ವರ್ಷದ ಮಗಳಿಗೆ ಮದುವೆಯಾಗಿ ಇನ್ನು 1 ವಾರ ಕೂಡ ಆಗಿರ್ಲಿಲ್ಲ. ಅಷ್ಟರಲ್ಲಿ ಈ ರೀತಿ ಯಾರಾದ್ರೂ ಹೊಡಿತಾರಾ ಅಂತ ರಾಹುಲ್ ತಂದೆ ತಾಯಿ ವಿರುದ್ಧ ನೇಹಾ ಪೋಷಕರು ಕೆಂಡ ಕಾರಿದ್ರು. ಅಕ್ಕಪಕ್ಕದ ಮನೆಯವರನ್ನ ಕರೆದು ಮಗಳ ಪರಿಸ್ಥಿತಿಯನ್ನ ವಿವರಿಸಿದ್ರು. ನೇಹಾ ಮೈಮೇಲೆ ಇದ್ದ ಗಾಯಗಳನ್ನ ತೋರಿಸಿ ಕಣ್ಣೀರು ಹಾಕಿದ್ರು. ವಿಷಯ ದೊಡ್ಡದಾಗ್ತಿದ್ದಂತೆ ರಾಹುಲ್ ಮೆತ್ತಗಾಗಿದ್ದ. ನಾನು ಹೊಡೆದಿದ್ದು ನಿಜ, ಆದ್ರೆ ವರದಕ್ಷಿಣೆ ಅಥವಾ ಕಾರ್ಗೋಸ್ಕರ ಅಲ್ಲ, ಕೋಪದಲ್ಲಿ ಹೊಡೆದಿದ್ದೆ ಅಂತ ಹೇಳಿದ್ದ. ಅಲ್ಲದೆ ಇನ್ನೊಂದು ಸಲ ಹೀಗೆ ಮಾಡೋದಿಲ್ಲ ಅಂತ ಅತ್ತೆ ಮಾವನ ಹತ್ರ ಕ್ಷಮೆಯಾಚಿಸಿದ್ದ. ಅಕ್ಕಪಕ್ಕದವರೆಲ್ಲ ಬರ್ತಿದ್ದಂತೆ ರಾಹುಲ್ ತಂದೆ ತಾಯಿ ಕೂಡ ನಮ್ಮದು ತಪ್ಪಾಯ್ತು ಅಂತ ಕೇಳ್ಕೊಂಡಿದ್ರು. ಅಷ್ಟರಲ್ಲಾಗ್ಲೇ ನೇಹಾ ತಂದೆ ಮಗಳ ಮೇಲೆ ಆಗಿದ್ದ ಹಲ್ಲೆಯ ವಿಡಿಯೋ ಹಾಗೂ ಫೋಟೋಗಳನ್ನ ತಗೊಂಡು ಪೊಲೀಸರಿಗೆ ಕಳಿಸಿದ್ದ. ಜೊತೆಗೆ ತನ್ನ ಬಂಧುಗಳಿಗೂ ಮಗಳ ಪರಿಸ್ಥಿತಿಯ ಫೋಟೋಗಳನ್ನ ಕಳಿಸಿ ರಾಹುಲ್ ಎಂತ ನೀಚ ನೋಡಿ ಅಂತ ಹೇಳಿದ್ದ. ನೇಹಾ ಫೋಟೋ ಹಾಗೂ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ವು. ಕೇರಳದಲ್ಲಿ ಅಕ್ಷರಸ್ಥರೇ ತುಂಬಿ ಹೋಗಿದ್ರು ಸಹ ವರದಕ್ಷಿಣೆ ಅಂದ್ರೆ ಇವತ್ತಿಗೂ ಕೂಡ ಅಲ್ಲಿನ ಗಂಡಸರು ಬಾಯಿ ಬಿಡ್ತಾರೆ. ನೇಹಾ ವಿಚಾರದಲ್ಲೂ ಕೂಡ ಇದೇ ಆಗಿತ್ತು. ಇಷ್ಟೆಲ್ಲ ನಡೆದ್ರೂ ಕೂಡ ನಾವು ಸೊಸೆಯನ್ನ ಚೆನ್ನಾಗಿ ನೋಡಿಕೊಳ್ತೀವಿ ಅಂತ ನೇಹಾ ತಂದೆ ತಾಯಿ ಹತ್ರ ರಾಹುಲ್ ತಂದೆ ತಾಯಿ ಗೋಗರೆದಿದ್ರು. ಆದ್ರೆ ಮದುವೆಯಾದ 1 ವಾರಕ್ಕೆ ಸಾಯಿಸಿ ಬಿಡ್ತೀನಿ ಅಂತ ಕುತ್ತಿಗೆಯನ್ನ ಬಿಗಿದಿದ್ದ. ಮೈಯೆಲ್ಲ ಪರಿಚಿದಾನೆ, ಕಣ್ಣು ಊದ್ಕೊಂಡಿದೆ, ತುಟಿ ಒಡೆದು ಹೋಗಿದೆ. ಹೀಗೆ ಬಿಟ್ರೆ ಇವನು ನನ್ನ ಮಗಳ ಜೊತೆ ಸಂಸಾರ ಮಾಡೋದಿಲ್ಲ, ಬದಲಾಗಿ ನಮ್ಮ ಮಗಳನ್ನ ಸಾಯಿಸಿ ಬಿಡ್ತಾನೆ ಅಂತ ಹೇಳಿ ನೇಹಾ ಪೋಷಕರು ಸ್ಥಳೀಯ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು. ಆಗ್ಲೇ ಪೊಲೀಸರು ರಾಹುಲ್ ಪರ ವಕಾಲತ್ತು ವಹಿಸಿದ್ರು. ಮದುವೆಯಾಗಿ ಇನ್ನು 1 ವಾರ ಕೂಡ ಆಗಿಲ್ಲ, ಅಷ್ಟರಲ್ಲಾಗ್ಲೇ ಕೇಸ್ ಹಾಕ್ತಾ ಇದ್ದೀರಾ ಅಂತ ಪೊಲೀಸರು ರಾಹುಲ್ ಪರಾನೇ ನಿಂತಿದ್ರು. ಸಾಕ್ಷಿಗಳನ್ನ ತೋರಿಸಿದ್ರು ಸಹ ಎಸ್ಐ ಬಾಯಿಗೆ ಬಂದಂತೆ ಮಾತನಾಡಿದ್ದ. ಇದರಿಂದ ನೇಹಾ ತಂದೆ ಪೊಲೀಸ್ ಉನ್ನತಾಧಿಕಾರಿಗಳಿಗೆ ತನ್ನ ಮಗಳ ಫೋಟೋ ಹಾಗೂ ವಿಡಿಯೋಗಳನ್ನು ತೋರಿಸಿ ತನ್ನ
ತನ್ನ ಕಷ್ಟವನ್ನ ಹೇಳ್ಕೊಂಡಿದ್ದ. ಅಲ್ಲಿಗಾಗ್ಲೇ ನೇಹಾ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದರಿಂದ ಎಲ್ಲರೂ ಸಿಎಂ ಸೇರಿದಂತೆ ಇತರೆ ಮಂತ್ರಿಗಳಿಗೂ ನೇಹಾ ಫೋಟೋ ಹಾಗೂ ವಿಡಿಯೋಗಳನ್ನ ಟ್ಯಾಗ್ ಮಾಡಿದ್ರು. ಆಗ ಕೂಡಲೇ ಪೊಲೀಸ್ ಉನ್ನತಾಧಿಕಾರಿಗಳು ಕೇಸ್ನ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸೋಕೆ ಶುರು ಮಾಡಿದ್ರು. ಆಗ್ಲೇ ರಾಹುಲ್ಗೆ ಇದು ಎರಡನೇ ಮದುವೆ ಅನ್ನೋ ವಿಚಾರ ಗೊತ್ತಾಗಿತ್ತು. ಈ ವಿಷಯ ಗೊತ್ತಾಗ್ತಿದ್ದಂತೆ ಎಲ್ಲರೂ ಆಶ್ಚರ್ಯಕ್ಕೆ ಒಳಗಾಗಿದ್ರು. ಈ ಹಿಂದೆ ಮದುವೆಯಾಗಿದ್ದ ಯುವತಿಯನ್ನು ಸಹ ಹೀಗೆ ವರದಕ್ಷಿಣೆಗಾಗಿ ಕಿರುಕುಳ ಕೊಟ್ಟಿದ್ದಂತೆ. ಆ ಯುವತಿ ಇವನಿಂದ ಪರಾರಿಯಾಗಿ ವಿಚ್ಛೇದನವನ್ನ ಪಡ್ಕೊಂಡಿದ್ಲು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿತ್ತು. ಮದುವೆಯಾದ ಮಾರನೇ ದಿನವೇ ನಾವಿಬ್ರು ಟೂರ್ ಪ್ಲಾನ್ ಮಾಡೋಣ, ಇದಕ್ಕಾಗಿ ಒಳ್ಳೆ ಕಾರ್ ಬೇಕು, ನಾಳೆ ನಿನ್ನ ತಂದೆ ತಾಯಿ ಮನೆಗೆ ಬಂದ್ರೆ ಇದೇ ವಿಚಾರವನ್ನ ಅವರಿಗೆ ಹೇಳುವಂತೆ ರಾಹುಲ್ ಹೇಳಿದ್ನಂತೆ. ಆಗ ನೇಹಾ ಲಕ್ಸುರಿ ಕಾರ್ ಬೇಕು ಅಂದ್ರೆ ಎಷ್ಟಾಗುತ್ತೆ ಅಂತ ಕೇಳಿದ್ದಕ್ಕೆ ರಾಹುಲ್ 20 ಲಕ್ಷ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದ. ಅಷ್ಟು ದುಡ್ಡು ನನ್ನ ತಂದೆ ಹತ್ರ ಇಲ್ಲ, ಅಲ್ಲದೆ ನಾನು ಕೇಳೋದಿಲ್ಲ. ಈಗಾಗ್ಲೇ ಒಪ್ಕೊಂಡಿರೋ ವರದಕ್ಷಿಣೆಯನ್ನ ಕೊಟ್ಟಿದ್ದೀವಿ. ವಿದೇಶದಲ್ಲಿ ಕೆಲಸ ಮಾಡೋ ನೀನು ಹೀಗೆ ವರದಕ್ಷಿಣೆ ಕೇಳೋದು ಸರಿಯಲ್ಲ ಅಂತ ನಾನು ಹೇಳಿದ್ದೆ. ಇದೇ ಕಾರಣಕ್ಕೆ ನನಗೆ ಎದುರುತ್ತರ ಕೊಡ್ತೀಯಾ ಅಂತ ರಾಹುಲ್ ನನ್ನ ಮೇಲೆ ಹಲ್ಲೆ ಮಾಡಿದ್ದ ಅಂತ ನೇಹಾ ನಡೆದ ಘಟನೆಯನ್ನ ವಿವರಿಸಿದ್ಲು. ಅಲ್ಲದೆ ಚಾರ್ಜಿಂಗ್ ವೈರ್ ನಿಂದ ನನ್ನ ಕುತ್ತಿಗೆಯನ್ನ ಬಿಗಿದಿದ್ದ. ನಾನು ಅದನ್ನ ಎಳೆದು ಬಿಸಾಡಿದ್ದೆ. ನನ್ನ ಅತ್ತೆ ಮಾವ ಬಂದು ರಾಹುಲ್ನ ತಡೆದಿದ್ರು. ಮಾರನೇ ದಿನ ಈ ವಿಷಯವನ್ನ ಯಾರ ಹತ್ರನೂ ಹೇಳಬೇಡ ಅಂತ ಬೆದರಿಸಿದ್ರು. ಇನ್ನೊಂದು ಸಲ ಹೊಡೆಯೋದಿಲ್ಲ ಅಂತ ರಾಹುಲ್ ಕೂಡ ಹೇಳಿದ್ದ. ನನಗೆ ಅದೇ ದಿನ ಭಯವಾಗಿತ್ತು. ನಾನೊಂದು ಸೈಕೋ ಫ್ಯಾಮಿಲಿಗೆ ಸೊಸೆಯಾಗಿ ಬಂದೆ ಅಂತ ನನಗೆ ಭಯವಾಗಿತ್ತು. ನನ್ನ ತಂದೆ ತಾಯಿ ಬಂದಾಗ ಅವರ ಹತ್ರ ನಾನು ಆ ವಿಚಾರವನ್ನ ಹೇಳಿದ್ದೆ. ನನ್ನ ತಾಯಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದ್ಲು. ಇನ್ನೊಂದು ಕಡೆ ಪೊಲೀಸರು ರಾಹುಲ್ ಹಾಗೂ ಅವನ ಕುಟುಂಬವನ್ನು ಪ್ರಶ್ನಿಸಿದ್ರು. ನೇಹಾ ಕಂಪ್ಲೇಂಟ್ ಕೊಟ್ಟ ಎರಡನೇ ದಿನವೇ ರಾಹುಲ್ನ ವಶಕ್ಕೆ ಪಡೆಯೋಕೆ ಹೋದಾಗ ಅವನು ಮನೆಯಲ್ಲಿಲ್ಲ, ಎಲ್ಲಿಗೆ ಹೋದ್ನೋ ಗೊತ್ತಿಲ್ಲ ಅಂತ ಹೇಳಿದ್ರು. ಇದರಿಂದ ಪೊಲೀಸರು ಕೂಡಲೇ ಎಲ್ಲ ಏರ್ಪೋರ್ಟ್ ಗಳನ್ನ ಅಲರ್ಟ್ ಮಾಡಿದ್ರು. ಆಗ್ಲೇ ರಾಹುಲ್ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಪರಾರಿಯಾಗಿದ್ದಾನೆ ಅಂತ ಕೇರಳ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ರಾಹುಲ್ ಬಿ ಗೋಪಾಲ್ ಅನ್ನೋ ವ್ಯಕ್ತಿ ಬೆಂಗಳೂರಿನಿಂದ ಸಿಂಗಾಪುರಕ್ಕೆ ಫ್ಲೈಟ್ ಮೂಲಕ ಹೋಗಿದ್ದಾಗಿ ಗೊತ್ತಾಗಿತ್ತು. ಆಗ ಪೊಲೀಸರು ಕೂಲಂಕುಷವಾಗಿ ವಿಚಾರಿಸಿದಾಗ ಸಿಂಗಾಪುರ್ನಿಂದ ಜರ್ಮನಿಗೆ ಪರಾರಿಯಾಗಿರೋ ವಿಚಾರ ಗೊತ್ತಾಗಿತ್ತು. ಈ ಸುದ್ದಿ ಹೊರಗೆ ಬರ್ತಿದ್ದಂತೆ ಪೊಲೀಸರ ಮೇಲೆ ಇನ್ನಷ್ಟು ಒತ್ತಡಗಳು ಹೆಚ್ಚಾಗಿದ್ವು. ನೇಹಾ ಕೇಸ್ ತನಿಖೆ ನಡೆಸುತ್ತಿದ್ದ ಎಸ್ಐ ನಿರ್ಲಕ್ಷ್ಯದಿಂದಲೇ ರಾಹುಲ್ ವಿದೇಶಕ್ಕೆ ಪರಾರಿಯಾಗಿದ್ದಾನೆ ಅಂತ ಗೊತ್ತಾಗಿ ಅವನನ್ನ ಸಸ್ಪೆಂಡ್ ಮಾಡಿದ್ರು. ಅಲ್ಲದೆ ರಾಹುಲ್ಗೆ ರಾಜೇಶ್ ಅನ್ನೋ ಸ್ನೇಹಿತನೊಬ್ಬ ಸಹಾಯ ಮಾಡಿದ್ದಾಗಿ ತನಿಖೆಯಲ್ಲಿ ಬಯಲಾಗಿತ್ತು. ರಾಹುಲ್ನ ಖುದ್ದಾಗಿ ಅವನ ಕಾರಲ್ಲೇ ಬೆಂಗಳೂರಿಗೆ ಕರ್ಕೊಂಡು ಬಂದು ಇಲ್ಲಿಂದ ಸಿಂಗಾಪುರ್ಗೆ ಬಳಿಕ ಜರ್ಮನಿಗೆ ಟಿಕೆಟ್ಗಳನ್ನ ಬುಕ್ ಮಾಡಿ ಕಳಿಸಿದ್ದ. ಇದಕ್ಕಾಗಿ ರಾಜೇಶ್ ತನ್ನ ಕ್ರೆಡಿಟ್ ಕಾರ್ಡ್ ನ ಬಳಸಿದ್ದ. ಹೀಗಾಗಿ ರಾಹುಲ್ ಪರಾರಿಯಾದ ಮಾರನೇ ದಿನವೇ ಪೊಲೀಸರು ರಾಜೇಶ್ ನ ಅರೆಸ್ಟ್ ಮಾಡಿದ್ರು. ರಾಹುಲ್ ಪರಾರಿಯಾಗ್ತಿದ್ದಂತೆ ನೇಹಾ ಕುಟುಂಬಸ್ಥರು ಪೊಲೀಸರ ಕಾರ್ಯವೈಖರಿ ಮೇಲೆ ಕಿಡಿಕಾರಿದ್ರು. ಪೊಲೀಸರು ಮೊದಲಿನಿಂದಲೂ ಈ ಕೇಸಲ್ಲಿ ಅಸಡ್ಡೆಯನ್ನ ತೋರಿಸ್ತಾ ಬರ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳು ವೈರಲ್ ಆದ ನಂತರವೇ ಪೊಲೀಸರು ಚುರುಕಾಗಿ ಕೆಲಸ ಮಾಡೋಕೆ ಶುರು ಮಾಡಿದ್ರು ಅಂತ ನೇಹಾ ಪೋಷಕರು ಆರೋಪಿಸಿದ್ರು. ನೇಹಾನ ಆಸ್ಪತ್ರೆಗೆ ದಾಖಲಿಸಿ ಚೆಕ್ ಮಾಡಿಸಿದಾಗ ಕಣ್ಣು, ಕಿವಿ, ಮೂಗು, ತುಟಿ ಸೇರಿದಂತೆ ಎಲ್ಲಾ ಭಾಗಗಳು ಡ್ಯಾಮೇಜ್ ಆಗಿದ್ವು. ದೇಹವನ್ನೆಲ್ಲ ಪರಚಲಾಗಿತ್ತು. ಮದುವೆಯಾದ ಫಸ್ಟ್ ನೈಟ್ ದಿನವೇ ರಾಹುಲ್ ಹೆಂಡತಿ ಮೇಲೆ ಹಲ್ಲೆ ಮಾಡಿದ್ರಿಂದ ನೇಹಾ ಪ್ರಜ್ಞೆಯನ್ನು ಕಳ್ಕೊಂಡಿದ್ಲಂತೆ. ಸ್ವಲ್ಪ ಹೊತ್ತಿನ ನಂತರ ಪ್ರಜ್ಞೆ ಬರ್ತಿದ್ದಂತೆ ಮತ್ತೆ ರಾಹುಲ್ ಹೊಡೆಯೋಕೆ ಶುರು ಮಾಡಿದ್ದ ಅಂತ ನೇಹಾ ಪೊಲೀಸರ ಮುಂದೆ ಹೇಳಿಕೆಯನ್ನ ದಾಖಲಿಸಿದ್ಲು. ಆಗ್ಲೇ ಪೊಲೀಸರು ಇನ್ನಷ್ಟು ಆಳವಾಗಿ ತನಿಖೆ ನಡೆಸಿದಾಗ ಇದು ಪ್ರೀಪ್ಲಾನ್ಡ್ ಆಗಿ ಮಾಡಿರೋ ಹಲ್ಲೆ ಅನ್ನೋದು ಗೊತ್ತಾಗಿತ್ತು. ನೇಹಾನ ಮದುವೆಯಾಗಿ ಫಸ್ಟ್ ನೈಟ್ ಮಾಡ್ಕೋಬೇಕು ಅನ್ನೋದು ರಾಹುಲ್ ಉದ್ದೇಶವಾಗಿತ್ತು. ಇದಾದ ನಂತರ ಚಿನ್ನ ಹಾಗೂ ಹಣವನ್ನ ತಗೊಂಡು ವಿದೇಶಕ್ಕೆ ಪರಾರಿಯಾಗಬೇಕು ಅಂತ ಇವನು ಪ್ಲಾನ್ ಮಾಡ್ಕೊಂಡಿದ್ದ. ಆದರೆ ಪೊಲೀಸ್ ಕೇಸ್ ದಾಖಲಾಗ್ತಿದ್ದಂತೆ ರಾಹುಲ್ ದೇಶ ಬಿಟ್ಟು ಪರಾರಿಯಾದ. ಹೀಗಾಗಿ ಕೇರಳ ಪೊಲೀಸರು ವಿದೇಶಾಂಗ ಸಚಿವಾಲಯ ಸಹಾಯದೊಂದಿಗೆ ರಾಹುಲ್ಗೆ ಬ್ಲೂ ಕಾರ್ನರ್ ನೋಟಿಸ್ ನ ಜಾರಿ ಮಾಡಿದ್ರು. ಹೇಗಾದ್ರೂ ಮಾಡಿ ರಾಹುಲ್ನ ವಿದೇಶದಿಂದ ಎಳ್ಕೊಂಡು ಬಂದು ಜೈಲಿಗೆ ಹಾಕ್ತೀವಿ ಅಂತ ಕೇರಳ ಪೊಲೀಸರು ಲುಕೌಟ್ ನೋಟಿಸ್ ಬಗ್ಗೆ ಮಾಧ್ಯಮಗಳಿಗೆ ವಿವರಿಸಿದ್ರು. ಈ ಎಲ್ಲಾ ಘಟನೆಗಳ ನಂತರ 2024 ಆಗಸ್ಟ್ ನಲ್ಲಿ ಜರ್ಮನಿಯಿಂದ ರಾಹುಲ್ ಭಾರತಕ್ಕೆ ಬಂದಿಳಿದಿದ್ದ. ಇವನು ದೆಹಲಿ ವಿಮಾನ ನಿಲ್ದಾಣಕ್ಕೆ ಬಂದಿಳಿತಿದ್ದಂತೆ ಇವನ ವಿರುದ್ಧ ಲುಕೌಟ್ ನೋಟಿಸ್ ಇದ್ದ ಕಾರಣ ದೆಹಲಿ ಪೊಲೀಸರು ಇವನನ್ನ ವಶಕ್ಕೆ ಪಡೆದಿದ್ರು. ಬಳಿಕ ಹೈಕೋರ್ಟ್ ಆದೇಶದ ನಂತರ ಇವನನ್ನ ರಿಲೀಸ್ ಮಾಡಿದ್ರು. ಮೊದಲ ಪ್ರಕರಣ ರದ್ದು ಮಾಡಿ ದಂಪತಿಗಳಿಬ್ರು ವಿವಾದಗಳನ್ನ ಬಗೆಹರಿಸಿಕೊಂಡಿದ್ದಾರೆ ಅಂತ ಅಫಿಡವಿಟ್ ನ ಸಲ್ಲಿಸಿದ್ರು. ಕೇರಳ ಹೈಕೋರ್ಟ್ 2024 ಅಕ್ಟೋಬರ್ ನಲ್ಲಿ ಎಫ್ಐಆರ್ ನ ಅಧಿಕೃತವಾಗಿ ರದ್ದು
ರದ್ದುಗೊಳಿಸಿತ್ತು. ಇದರಿಂದ ಈ ದಂಪತಿ ಮತ್ತೆ ಒಂದಾಗಿದ್ರು. ಹೀಗೆ ಇಬ್ರು ಒಂದಾದ ಕೇವಲ 1.5 ತಿಂಗಳಲ್ಲೇ ಈ ಕೇಸ್ ಮತ್ತೊಂದು ಗಂಭೀರವಾದ ತಿರುವನ್ನ ಪಡ್ಕೊಂಡಿತ್ತು. ರಾಹುಲ್ ತನ್ನ ಮೇಲೆ ಮತ್ತೊಮ್ಮೆ ಭೀಕರವಾಗಿ ಹಲ್ಲೆ ನಡೆಸಿದ್ದಾನೆ ಅಂತ ಆರೋಪಿಸಿ ನೇಹಾ ಮತ್ತೆ ಪೊಲೀಸರ ಮೊರೆ ಹೋಗಿದ್ಲು. ಕೋಝಿಕೋಡ್ ಪೊಲೀಸರು ನವೆಂಬರ್ 2024ರಲ್ಲಿ ರಾಹುಲ್ನ ಅರೆಸ್ಟ್ ಮಾಡಿದ್ರು. ಆಗ ಇವನು ನಡೆಸಿರೋ ಕ್ರೌರ್ಯ ಮತ್ತು ಅಪರಾಧದ ಕೊಲೆ ಯತ್ನ ಸೇರಿದಂತೆ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಇವನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಯಿತು. 2ನೇ ದೂರಿನ ಮೇರೆಗೆ ಕೋಝಿಕೋಡ್ ಪೊಲೀಸರು ರಾಹುಲ್ ವಿರುದ್ಧ ಪತಿ ಅಥವಾ ಪತಿಯ ಸಂಬಂಧಿಕರಿಂದ ಮಹಿಳೆಯ ಮೇಲೆ ಕ್ರೌರ್ಯ, ಅಪರಾಧದ ಕೊಲೆ ಯತ್ನ, ಸ್ವಯಂ ಪ್ರೇರಿತವಾಗಿ ಗಾಯಗೊಳಿಸುವುದು, ಕ್ರಿಮಿನಲ್ ಬೆದರಿಕೆ ಕೇಸ್ಗಳನ್ನ ಇವನ ಮೇಲೆ ಹಾಕಿದ್ರು. ಹೀಗಾಗಿ ರಾಹುಲ್ನ ಕೋಝಿಕೋಡ್ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿದ್ರು. ಆಗ ನ್ಯಾಯಾಲಯವು ಇವನಿಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಿತ್ತು. ಕೇಬಲ್ ವೈರ್ ಬಳಸಿ ಪತ್ನಿಯ ಕತ್ತುಹಿಸುಕಲು ಯತ್ನಿಸಿದ್ದ ಆರೋಪವಿದ್ದ ಮೊದಲ ಪ್ರಕರಣವನ್ನ ಕೇರಳ ಹೈಕೋರ್ಟ್ ಸಂಪೂರ್ಣವಾಗಿ ರದ್ದುಗೊಳಿಸಿತ್ತು. ಇವರು ಕಡ್ಡಾಯ ಸರ್ಕಾರಿ ಕೌನ್ಸೆಲಿಂಗ್ಗೆ ಒಳಗಾಗಿ ಒಟ್ಟಿಗೆ ಬಾಳೋಕೆ ಬಯಸುತ್ತೇವೆ ಅಂತ ಜಂಟಿ ಅಫಿಡವಿಟ್ ನ ಸಲ್ಲಿಸಿದ ನಂತರವೇ ಆ ತೀರ್ಪು ಬಂದಿತ್ತು. ಆದ್ರೆ ಹೀಗೆ ರಾಜಿಯಾದ ನಂತರ ಹಳೆಯ ಎಫ್ಐಆರ್ ನ ಹೈಕೋರ್ಟ್ ವಜಾಗೊಳಿಸಿತ್ತು. ಸದ್ಯ ಈಗ ನಡೆಯುತ್ತಿರೋ ವಿಚಾರಣೆ ಮತ್ತು ಪ್ರಸ್ತುತ ಕಾನೂನು ಕ್ರಮಗಳ ಆಧಾರದಲ್ಲಿ ಮಾತ್ರ ಈ ಕೇಸ್ ನಡೆಯುತ್ತಿದ್ದು ಇವರದ್ದು ಇವತ್ತಿಗೂ ಮುಗಿಯದ ಗೋಳಾಗಿದೆ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.